ಸಾಧನೆ, ಸಾಧಕರು ಈ ರೀತಿ ಯೋಚನೆ ಮಾಡುವಾಗ ಬಹಳಷ್ಟು ವರ್ಷಗಳು ಬೇಕಾಗೋಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಹಲವಾರು ಜನ ಬಹಳ ಯಂಗ್ ಏಜ್‌ನಲ್ಲೇ ಸಾಧನೆ ಅನ್ನೋದು ಗುರಿ ಸರಿಯಾಗಿದ್ದಾಗ ಆದಷ್ಟು ಬೇಗ ಕೈಗೆ ತಲುಪುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿರೋರಲ್ಲಿ ನೀವು ಒಬ್ಬರು. ಸೊ ನಿಮ್ಮ ಜರ್ನಿನ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಇವತ್ತು? ಖಂಡಿತ. ಆ, ಗೆದ್ದವರ ಸೂತ್ರ ಅಂತ ಏನೋ ಇದೆ, ಬಟ್ ನನ್ನ ಪ್ರಕಾರ ಇನ್ನೂ ವಿ ಆರ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಬಟ್ ಆಡಿಯನ್ಸ್ ಮತ್ತು ವೀಕ್ಷಕರು ಖಂಡಿತವಾಗಿ ನಾನು ಯಾವ ಸಿಚುವೇಶನಲ್ಲಿದ್ದೆ ಅಲ್ಲಿಂದ ನೋಡ್ತಾ ಇದ್ದರೆ, ಇಫ್ ಐ ಕ್ಯಾನ್ ಹೆಲ್ಪ್ ಆ್ಯಂಡ್ ಪ್ರೊವೈಡ್ ಸ್ವಲ್ಪ ಒಂದು ಗೈಡೆನ್ಸು ಮತ್ತು ಮಾರ್ಗದರ್ಶನ 100% ಐ ಆಮ್ ಹ್ಯಾಪಿ ಟು ಡೂ. ಸೊ ಪುತ್ತೂರಿನಿಂದ ಆರಂಭ ಆಯಿತು. ಹೌದು. ನನಗೆ ಆಶ್ಚರ್ಯ ಅನಿಸಿದ್ದು 11ನೇ ವಯಸ್ಸಿಗೆ ಹೆಂಗೆ ಜವಾಬ್ದಾರಿಗಳ ಹೆಗಲ ಮೇಲೆ ಬೀಳೋದಕ್ಕೆ ಸಾಧ್ಯ ಅಂತ. ಇವತ್ತಿನ 11 ವರ್ಷದ ಮಕ್ಕಳೆಲ್ಲ ಏನಂದರೆ ಆಟಕ್ಕೆ ಬೇಕು, ನಮಗೊಂದು ಮೋಟ್ರೈಸ್ಡ್ ಬೈಕ್ ಬೇಕು, ಅಥವಾ ನಮಗೇನೋ ಒಂದು ಆಟದ ಸಾಮಾನು ಬೇಕು ಅಂತ ಕೇಳೋ ವಯಸ್ಸು. ಆದರೆ 11ನೇ ವಯಸ್ಸಿನಲ್ಲೇ ಪೇಪರ್ ಹಾಕೋದಕ್ಕೆ ಶುರು ಮಾಡಿದ್ರಿ ನೀವು. ಆಗ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು. ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ. ಹಾಂ. ಸೊ ನಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರಲ್ಲಿ. ಸೊ ಪುತ್ತೂರಲ್ಲಿ ಸಣ್ಣ ಒಂದು ಮಂಗಳೂರು ಹತ್ರ ಸಣ್ಣ ಊರು, ಒಂದು 50,000 ಜನ ಇದ್ದಾರೆ. ಸೊ ಅಮ್ಮ ಟೀಚರ್, ಅಪ್ಪ ಬಿಸ್ನೆಸ್ ಮಾಡ್ತಾಯಿದ್ರು, ಟಿಂಬರ್ ಬಿಸ್ನೆಸ್. ಸೊ ಅದರಲ್ಲಿ ತುಂಬ ಏರುಪೇರುಗಳು ಆಗ್ತಾಯಿತ್ತು. ಸೊ ನನ್ನ ಅಕ್ಕನೂ ಇದ್ದರು. ಸೊ ನಂದು ಈ ಜರ್ನಿ ನೀವು ಹೇಳಿದ್ರಿ ಪೇಪರ್ ಹಾಕಬೇಕು ಅಂತ, ಇಟ್ ಈಸ್ ನಾಟ್ ಟು ಮೇಕ್ ಮನಿ. ಆವಾಗ ಏನಿತ್ತಂದರೆ ನನಗೆ ತುಂಬ ಆಸೆ ಇದ್ದಿದ್ದು ಅಂದರೆ ಆ ಸ್ಕೂಲಲ್ಲಿರ್ಬೇಕಾದ್ರೆ ವೀಡಿಯೋ ಗೇಮ್ಸ್ ಆಡಬೇಕು ಅಂತ. ವಿಡಿಯೋ ಗೇಮ್ಸ್. ಸೊ ನನ್ನ ಕ್ಲಾಸ್ಮೇಟ್ಸು, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ತುಂಬ ಆಟ ಆಡ್ತಾಯಿದ್ರು. ಸೊ ನಮ್ಮನ್ನು ಪುತ್ತೂರಿನ ಬೆಸ್ಟ್ ಸ್ಕೂಲ್ಗೆ ಕಳಿಸಿದ್ರು, ಕಷ್ಟ ಇದ್ರೂ. ಸೊ ಬಟ್ ನಮಗೇನು ಅನಿಸ್ತದೆ ಅಂದರೆ ನಾವು ಸ್ಕೂಲಲ್ಲಿ ತುಂಬ ಬಡವರು ಅಂತ. ಯಾಕೆಂದರೆ ವೆನ್ ಯು ಆರ್ ಪುಷ್ಡ್ ಆ್ಯಂಡ್ ಪುಟ್ ಇನ್ ಟು ದ ಬೆಸ್ಟ್ ಪಾಸಿಬಲ್ ಸ್ಕೂಲ್, ಅವರ ಒಂದು ತಾಕತ್ತಿಗಿಂತ ಜಾಸ್ತಿ ಇರೋ ಸ್ಕೂಲಿಗೆ ಕಳಿಸಿದಾಗ ಅಲ್ಲಿರೋರೆಲ್ಲ ಒಳ್ಳೆ ಇನ್ಕಮ್ಮು ಉತ್ಪತ್ತಿ ಇರೋರು ಇರೋದ್ರಿಂದ ಸೊ ಎಲ್ಲರ ಮನೆಯಲ್ಲಿ ಟಿ ವಿ, ಫ್ರಿಜ್ಜು ಎಲ್ಲ ಇತ್ತು. ನಮ್ಮ ಮನೇಲಿ ಅಂದರೆ ಒಂದು ಲೈಟ್ಸು, ಫ್ಯಾನ್ ಬಿಟ್ಟರೆ ಬೇರೆ ಏನಿರಲಿಲ್ಲ. ಅಂದರೆ ಟಿಂಬರ್ ಬಿಸ್ನೆಸ್ ಲಾಸ್ ಆಗಿತ್ತಾ ತಂದೆದು ಟಿಂಬರ್ ಬಿಸ್ನೆಸ್ಸಲ್ಲಿ ತುಂಬ ಏರುಪೇರಾಗಿತ್ತು, ಮತ್ತು ಕೆಲವು ಆಕ್ಷನ್ ಮಾಡಿದ್ರಲ್ಲಿ ಸ್ವಲ್ಪ ಲಾಸಸ್ ಆಗಿತ್ತು. ಸೊ ಅದರಲ್ಲಿ ಬಿಸ್ನೆಸ್ ಅಂತ ಹೇಳಿದಾಗ ಇಟ್ಸ್ ನಾಟ್ ಕನ್ವಿನೆಂಟ್. 1980s ತುಂಬ ಒಳ್ಳೆಯದಾಗಿತ್ತು, ಬಟ್ ನಾವು ಸ್ಕೂಲಲ್ಲಿರುವಾಗ ಇಟ್ ಈಸ್ 90. ಸೊ ಆವಾಗ ತುಂಬ ಬಿಸ್ನೆಸ್ಸಲ್ಲಿ ಲಾಸಸ್ ಇತ್ತು. ಸೊ ಅದರಿಂದ ಕಷ್ಟ ಖಂಡಿತ ಇತ್ತು. ಸೊ ನಮ್ಮ ಮನೇಲಿ ಟಿ ವಿ ಎಲ್ಲ ಇರಲಿಲ್ಲ, ಬಟ್ ಕ್ಲಾಸಲ್ಲಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ತಿದ್ದಿದ್ದು ವಿಡಿಯೋ ಗೇಮ್ಸ್ ಬಗ್ಗೆ, ಟಿ ವಿಲಿ ಏನಾಗ್ತಾ ಇದೆ. ಸೊ ನಮಗೆ ಐ ವಾಸ್ ಫೀಲಿಂಗ್ ಒಂಥರ ಡಿಸ್ಕನೆಕ್ಟೆಡ್. ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಸೋಷಿಯಲ್ ಸರ್ಕಲ್ ಇನ್ ದ ಸ್ಕೂಲ್. ಆಡ್ ಮ್ಯಾನ್ ಇನ್ ದ ಸರ್ಕಲ್. ಕರೆಕ್ಟ್. ಸೊ ಬಟ್ ಒನ್ ನೇಚರ್, ನಾನು ಇವಾಗ ರಿಫ್ಲೆಕ್ಟ್ ಬ್ಯಾಕ್, ನಾನು ಹಿಂತಿರುಗಿ ನೋಡಿದಾಗ ನನಗೆ ಅದಿಲ್ಲ ಅಂತ ಹೇಳೋದಕ್ಕಿಂತ ಅದು ಬೇಕು ಅಂತಾದರೆ ಏನು ಮಾಡಬೇಕು, ಆ ಥಾಟ್ ಪ್ರಾಸೆಸ್ ಆವಾಗಲೇ ಶುರುವಾಗಿತ್ತು. ಸೊ ನಾನು ಏನು ಯೋಚನೆ ಮಾಡಿದೆ, ಫಸ್ಟ್ ಟಿ ವಿ ಬೇಕು ಅಂತ ಕೇಳ್ತಾ ಇದ್ದೆ ಅಪ್ಪ ಹತ್ರ. ನನಗೆ ಇವಾಗಲೂ ನೆನಪಿದೆ, ತುಂಬ ದಿನ ಪ್ರತಿದಿನ ತಂದೆಯವ್ರ ಹತ್ರ ಟಿ ವಿ ಬೇಕು ಅಂತ ಕೇಳ್ತಾ ಇದ್ದೆ. ಒಂದಿನ ತುಂಬ ಫ್ರಸ್ಟ್ರೇಷನಲ್ಲಿ ಅವರು ನನ್ನ ಲೈಫಲ್ಲಿ ನಾನು ಟಿ ವಿ ತೊಗೊಳ್ಳೋದಿಲ್ಲ ಅಂತ ಹೇಳಿದರು. ಓಕೆ. ಸೊ ಆ ದಿನ ಅದನ್ನು ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡೆ. ಯಾಕೆಂದರೆ ನನ್ನ ತಲೆಯಲ್ಲಿ ಏನಾಯಿತು ಅಂದರೆ, ಓಕೆ, ಇದು ನನ್ನ ಅಪ್ಪ ಅಮ್ಮ ಇನ್ನೂ ನನಗೆ ತಂದು ಕೊಡೋದಿಲ್ಲ ಟಿ ವಿ, ಬಟ್ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ. ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಟಿ ವಿ ಬರಲ್ಲ ಅನ್ನೋದು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಬೇಕು. ಯಾಕೆಂದರೆ ನನಗೆ ವೀಡಿಯೋ ಗೇಮ್ಸ್ ಆಡಬೇಕು. ಟಿ ವಿ ಯಾಕೆಂದರೆ ವೀಡಿಯೋ ಗೇಮ್ಸ್ ಆಡೋಕ್ಕೆ ಟಿ ವಿ ಬೇಕಿತ್ತು. ಆವಾಗ ಕಂಪ್ಯೂಟರ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಸ್ಪೀಕಿಂಗ್ ಅಬೌಟ್ 96, 97, ನಮ್ಮ ಸಣ್ಣ ಊರಲ್ಲೇ ಬಂದಿರಲಿಲ್ಲ ಇನ್ನೂ, ಬೆಂಗಳೂರೆಲ್ಲ ಗೊತ್ತಿಲ್ಲ. ಯಾವ ಏಜ್ ಇದು? 11 ವರ್ಷ. ನನಗೆ ಅವಾಗ 11 ವರ್ಷ, 97, 98. ಸೊ ನನಗೆ ಅವಾಗ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ನೋಡಿದೆ. ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾಯಿತ್ತು ಟಿ ವಿಗೆ. ಆವಾಗ ಒಂದು 4,000-5,000 ರೂಪಾಯಿ ರೇಂಜಲ್ಲಿ ಇರ್ತಿತ್ತು. ಸೊ EMI ಕಂತು ಕಟ್ಟಿಕೊಂಡು ಮಾಡ್ಕೊಂಡು ಹೋಗ್ಬೋದು, ಅದೆಲ್ಲ ಇತ್ತು ಆಪ್ಷನ್ಸ್. ಸೊ ನಾನು ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ನೋಡಿದೆ. ನನ್ನ ಚಿಕ್ಕಪ್ಪನವರ ಮನೆಯಲ್ಲಿ ಇನ್ನೂ ಕಷ್ಟದಲ್ಲಿದ್ದರು. ಅವರು ಸ್ವಲ್ಪ ಮಕ್ಕಳು ದೊಡ್ಡವರು ನನಗಿಂತ. ಸೊ ಅವರು ಪೇಪರೆಲ್ಲ ಮಾಡಿರೋದು ನನಗೆ ಗೊತ್ತಿತ್ತು ಮೊದಲೇ. ಸೊ
ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದೆ ಅಂತ ಇದು ಮಾಡ್ಬೋದು. ದಿನ ಕೆಲಸ ಮಾಡಿದರೆ ನಂಗೆ 10 ರೂಪಾಯಿನೋ ಸಿಗ್ತಾಯಿತ್ತು, 15 ರೂಪಾಯಿವರೆಗೆ. ಸೊ 400 ರೂಪಾಯಿ ಮೇಲೆ ಹೋಗ್ತಾಯಿತ್ತು ಕಂತಿಗೆ. ಕಂತಿಗೆ 400 ರೂಪಾಯಿ ಬರ್ತಾಯಿತ್ತು ಒಂದು ಟಿ ವಿ ತೊಗೊಂಡ್ರೆ. ಇರೋದ್ರಲ್ಲೇ ಚೀಪೆಸ್ಟ್ ಐ ಥಿಂಕ್ ಒನಿಡಾನ VIP ಯಾವುದೋ ಆ ಕಾಲದ ಟಿ ವಿಗಳು ಈಗಿನ ಟಿ ವಿ ಎಲ್ಲ CRT ಸೆಟ್ ದೊಡ್ಡ ಸೈಜ್. ಕರೆಕ್ಟ್. ಸೊ ಅದನ್ನ ಯೋಚನೆ ಮಾಡಿ ಸ್ಟಾರ್ಟೆಡ್ ಡೂಯಿಂಗ್. ಎಷ್ಟು ತಿಂಗಳು ಕಟ್ಟಿದ್ರಿ ಅದು? ಅದೊಂದು 6 ತಿಂಗಳು ಮಾಡಿದೆ. ಓಕೆ. ಅದಾದಮೇಲೆ ಆ್ಯಕ್ಚುಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಪೇಪರಲ್ಲ, ಹಾಲು ಹಾಕೋಕ್ಕೆ. ಓಕೆ. ಬಟ್ ಹಾಲು ನಮ್ಮ ಪುತ್ತೂರು ಸಣ್ಣ ಗುಡ್ಡಗಾಡು ಪ್ರದೇಶ. ಸೊ ಅಲ್ಲಿ ಹತ್ತೋದು ಇಳಿಯೋದೆಲ್ಲ ಸೈಕಲಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ. ಸೊ ಬಟ್ ಹಾಲಂದರೆ ತುಂಬ ಹೆವಿ ಇರುತ್ತೆ. ಸೊ ಪೇಪರ್ಗೆ ಒಂಥರ ನಾವು ಈಗಿನ ಹಿಂಗೆ ಸ್ಟಾರ್ಟಪ್ ಪಾಯಿಂಟ್ ಆಫ್ ಇಂದ ಹೇಳ್ಬೇಕಾದ್ರೆ ಪಿವೋಟಿಂಗ್ ಅಂತೀವಿ. ಸೊ ಒಂದು ಐಡಿಯಾ ವರ್ಕ್ ಆಗ್ತಾ ಇದೆ ಅಥವಾ ಅದಕ್ಕಿಂತ ಬೆಟ್ರ್ ಏನಾದರೂ ಕಾಣಿಸ್ತು ಅಂತ ಹೇಳಿದ್ರೆ ವಿ ಸ್ವಿಚ್ ಟು ಸಮಥಿಂಗ್, ರೈಟ್? ಸೊ ಆ ಪಿವೋಟ್ ಆಯಿತು. ಪೇಪರ್ ವೆಯ್ಟ್ ಕಮ್ಮಿ, ಬಟ್ ನಮಗೆ ತುಂಬ ಜಾಸ್ತಿ ಕವರ್ ಮಾಡ್ಬೋದು, ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಶಿಫ್ಟೆಡ್ ಟು ದ್ಯಾಟ್. ಸೊ ಅದು ಮಾಡಿದೆ. ಅದೊಂದು ವರ್ಷವರೆಗೆ ಮಾಡಿರ್ಬೋದು ಹೆಚ್ಚು ಅಂದರೆ. ಟಿ ವಿ ಬಂತ ಮನೆಗೆ? ಟಿ ವಿ ಅದೇ ಆ ವಿಷಯಕ್ಕೆ ಬರಬೇಕು. ಟಿ ವಿ ಬರೋಕ್ಕೆ ನನಗೆ ಆ ಮೊಮೆಂಟಲ್ಲಿ 6th ಸ್ಟ್ಯಾಂಡರ್ಡಿಂದ ನಾವು 7th ಸ್ಟ್ಯಾಂಡರ್ಡ್ ಓಡಬೇಕಾದ್ರೆ ಆ ಸಿಚುವೇಶನ್ ಚೇಂಜ್ ಆಯಿತು. ಟಿ ವಿಯಿಂದ ಎಲ್ಲರೂ ಕಂಪ್ಯೂಟರ್ಸ್ಗೆ ಶಿಫ್ಟ್ ಆಗ್ತಾಯಿದ್ರು. ಸೊ ದ್ಯಾಟ್ ವಾಸ್ ಅ ಫೇಸ್. ಸೊ ಟಿ ವಿ ತೊಗೊಳಕ್ಕೆ ನನ್ನ ಹತ್ರ ಆಲ್ಮೋಸ್ಟ್ ದುಡ್ಡು ರೆಡಿ ಆಗ್ತಾಯಿತ್ತು, ಬಟ್ ಎಲ್ಲ ಕಾನ್ವರ್ಸೇಷನ್ಸ್ ಮೂಡ್ ಫ್ರಮ್ ಟಿ ವಿ ಟು ಕಂಪ್ಯೂಟರ್. ಸೊ ಕಂಪ್ಯೂಟರ್ಸ್ ಆವಾಗ ಲಕ್ಷಗಟ್ಟಲೆ ಇತ್ತು. ಯಾರಿಗೂ ನಮ್ಮ ಕ್ಲಾಸಲ್ಲಿ ಅಷ್ಟು ಇನ್ಕಮ್ 2 ಜನ ಇದ್ರೇನು ಅಷ್ಟೇ, ಜಾಸ್ತಿ ಜನರ ಹತ್ರ ಇಲ್ಲ. ಬಟ್ ನನ್ನ ಹತ್ರ ತುಂಬ ಇನ್ಕಮ್ ಮಾಡಿರೋದ್ರಿಂದ ನಾನು ಸೈಬರ್ ಸೆಂಟರ್ಗೆ ಹೋಗಿ ಟಿ ವಿ, ವಿಡಿಯೋ ಗೇಮ್ಸ್, ಕಂಪ್ಯೂಟರ್ ಗೇಮ್ಸ್ ಆಡೋಕ್ಕೆಲ್ಲ ನನ್ನ ಹತ್ರ ದುಡ್ಡಿತ್ತು, ಬೇರೆಯವ್ರ ಹತ್ರ ದುಡ್ಡಿರಲಿಲ್ಲ. ಸೊ ಐ ಬಿಕೇಮ್ ಲೈಕ್ ಅ ಪರ್ಸನ್ ಹೂ ಕುಡ್ ಟೇಕ್ ಸಮ್ ಆಫ್ ಮೈ ಫ್ರೆಂಡ್ಸ್. ಸೊ ಚೇಂಜ್ ಟು ದ್ಯಾಟ್. But overall, journey, what it helped me was to not be dependent, even at a younger age. Start looking at ನಿನ್ನ ಕೈಯಲ್ಲಿ ಏನಿದೆ, ನೀನೇನು ಮಾಡಬಹುದು, ಅದ್ರ ಬಗ್ಗೆ ಯೋಚನೆ ಮಾಡು. ನನ್ನ ಹತ್ರ ಇದಿಲ್ಲ, ನನಗೆ ಇದು ಸಿಕ್ಕಿಲ್ಲ, ನನ್ನ ಲೈಫೇ ವೇಸ್ಟು, ಆ ಥರ ಯೋಚನೆ ಮಾಡೋ ಬದಲು ಸ್ವಿಚ್ ಆಫ್ ಮೈಂಡ್ ಸೆಟ್ ಅಂತೀವಿ. ನಮ್ಮ ಕೈಯಲ್ಲೇ ಎಲ್ಲ ಇದೆ, ನಾವೇ ಮಾಡಬೇಕು. ಆ ಮೈಂಡ್ ಸೆಟ್ started coming in at that point of time.